ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇಫ್ ಕೇಸ್ ಜೊತೆ ಅಂದರೆ ಇಫ್ ಸೆಂಟೆನ್ಸ್ ಜೊತೆ ವುಡ್ ಹ್ಯಾವ್ನ ಹೇಗೆ ಕರೆಕ್ಟಾಗಿ ನಾವು ಯೂಸ್ ಮಾಡಬೇಕು ಅಂತ ಬೇಸಿಕ್ ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ. ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ನಮ್ಗೆ ಗೊತ್ತಾಯ್ತಂತ ನಾನು ತುಂಬ ಪಾಯಿಂಟ್ಸ್ನ ಹೇಳ್ತಾ ಇರ್ತೀನಿ ಯಾವಾಗಲೂ ವಿಡಿಯೋ ಎಂಡ್ವರೆಗೂ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ನಾವು ಇಫ್ನ ಯಾವಾಗ ಯೂಸ್ ಮಾಡ್ತೀವಿ? ಒಂದು ವೇಳೆ ಇದಾಗಿದ್ದಿದ್ರೆ, ನಾನು ಮಾಡಿದ್ದಿದ್ರೆ, ನನಗೆ ಸಿಕ್ಕಿದ್ದಿದ್ರೆ, ಈ ಥರ ಕಂಡೀಷನ್ಸ್ ಮಾತಾಡೋದಕ್ಕೆ ಅಲ್ವಾ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ತಾ ಇರೋದು ಪಾಸ್ಟ್ನಲ್ಲಿ ಈ ಥರ ಆಗಿದ್ದಿದ್ರೆ ಇದಾಗಿರ್ತಿತ್ತು, ಇದನ್ನು ಮಾಡಿರ್ತಿದ್ದೆ, ಹೋಗಿರ್ತಿತ್ತು ಅಂದರೆ ಒಂದು ಲಾಜಿಕ್ನಲ್ಲಿ ಇದು ಟ್ರೂ ಆಗಿದ್ರೆ ಇದು ಟ್ರೂ ಆಗ್ತಿತ್ತು, ಈ ಥರ ಮಾತಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಥರ ಪಾಸ್ಟ್ನಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಇಫ್ ಜೊತೆ ಯಾವಾಗಲೂ ಕೂಡ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನೇ ಯೂಸ್ ಮಾಡಿ. ನೀವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕಲ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಅದರ ಕಾನ್ಸಿಕ್ವೆನ್ಸ್ ಏನಿರುತ್ತೆ ಅಂದರೆ ಆ ಕಂಡೀಷನ್ ಟ್ರೂ ಆದಾಗ ಏನು ರಿಸಲ್ಟ್ ಸಿಕ್ಕಿರ್ತಿತ್ತು ಅನ್ನೋದು ವುಡ್ ಹ್ಯಾವ್ ಆರ್ ಕುಡ್ ಹ್ಯಾವ್ ನಿಂದ ಸೆಂಟೆನ್ಸ್ ಮಾಡಿ ಹೇಳ್ಬೋದು. ರೈಟ್? ಎಕ್ಸಾಂಪಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಹೋಗಿ. ಸೊ ಫಸ್ಟ್ ಒನ್ ನೋಡಿ, ಟ್ರೈ ಮಾಡಿ. ನಾನು ನಿನ್ನ ನೋಡಿದಿದ್ರೆ ನನಗೆ ಹಲೋ ಹೇಳ್ತಿದ್ದೆ ಅಂದರೆ ಅರ್ಥ ನಾನು ನಿನ್ನ ನೋಡಿಲ್ಲ. ಇನ್ ಕೇಸ್ ನಾನು ನೋಡಿದ್ದಿದ್ರೆ ಅಂತ ಮಾತಾಡ್ತಿದ್ದೀವಲ್ಲ. ಸೊ ಇಫ್ ಜೊತೆ ಪಾಸ್ಟ್ ಪರ್ಫೆಕ್ಟ್ನ ಹಾಕಿ ನಾನು ನಿನಗೆ ಹಲೋ ಹೇಳ್ತಿದ್ದೆ, ಅದು ಆಗ್ತಿತ್ತು ಅಲ್ವಾ, ಅದನ್ನು ವುಡ್ ಹ್ಯಾವ್ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಆ ಒಂದು ಸ್ಟ್ರಕ್ಚರ್ನಲ್ಲಿ ಹೇಳಿ. ಇಫ್ ಐ ಹ್ಯಾಡ್ ಸೀನ್ ಯು, ನಾನು ನಿನ್ನ ನೋಡಿದ್ದಿದ್ರೆ, ಐ ವುಡ್ ಹ್ಯಾವ್ ಸೆಡ್ ಹಲೋ. ಐ ವುಡ್ ಹ್ಯಾವ್ ಸೆಡ್ ಪಾಸ್ಟ್ ಪಾರ್ಟಿಸಿಪಲ್. ರೈಟ್? ಸೊ ನೆನ್ಪಿಟ್ಕೊಳ್ಳಿ, ಈಗ ಮುಂದೆ ಬರುವಂಥ ಎಲ್ಲ ಸ್ಟ್ರಕ್ಚರ್ ಇದೇ ಥರನೇ ಇರುತ್ತೆ. ಇಫ್ ಜೊತೆ ಯಾವಾಗಲೂ ಪಾಸ್ಟ್ ಪರ್ಫೆಕ್ಟ್ ಸ್ಟ್ರಕ್ಚರೇ ಇರಬೇಕು. ಆ್ಯಂಡ್ ಯಾವ ಪಾರ್ಟ್ನಲ್ಲಿ ನೋಡಿದಿದ್ರೆ, ಮಾಡಿದಿದ್ರೆ, ಹೋಗಿದ್ರೆ ಅಂತ ಬರುತ್ತೋ ಅದನ್ನು ಇಫ್ ಜೊತೆ ಹೇಳಬೇಕು. ನನಗೆ ಗೊತ್ತಿದ್ದಿದ್ರೆ ನಾನು ಮಾಡ್ತಿರ್ಲಿಲ್ಲ. ಇಫ್ ಐ ಹ್ಯಾಡ್ ನೋನ್, ಐ ವುಡಂಟ್ ಹ್ಯಾವ್ ಡನ್ ದಟ್. ಐ ವುಡ್ ನಾಟ್ ಹ್ಯಾವ್ ಡನ್. ಐ ವುಡಂಟ್ ಹ್ಯಾವ್ ಡನ್. ಅವ್ನು ನನಗೆ ಕೇಳಿದಿದ್ರೆ ನಾನು ಅವನಿಗೆ ಹೆಲ್ಪ್ ಮಾಡ್ತಿದ್ದೆ, ಅವ್ನು ನನಗೆ ಕೇಳಲಿಲ್ಲ. ಇಫ್ ಹಿ ಹ್ಯಾಡ್ ಆಸ್ಕ್ ಮೀ ಅಂದರೆ ಅವ್ನು ನನಗೆ ಕೇಳಿಲ್ಲ. ಇಫ್ ಹಿ ಹ್ಯಾಡ್ ಆಸ್ಕ್ ಮೀ, ಅವನನ್ನು ಕೇಳಿದಿದ್ರೆ, ಐ ವುಡ್ ಹ್ಯಾವ್ ಹೆಲ್ಪ್ಡ್ ಹಿಮ್. ನಾನು ಅವನಿಗೆ ಹೆಲ್ಪ್ ಮಾಡ್ತಿದ್ದೆ. ನೀನು ನನಗೆ ಮೊದಲೇ ಹೇಳಿದ್ರೆ ನಾನು ತರ್ತಿದ್ದೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಬಿಫೋರ್, ಐ ವುಡ್ ಹ್ಯಾವ್ ಬ್ರಾಟ್ ಇಟ್. ರೈಟ್? ಇಫ್ ಯು ಹ್ಯಾಡ್ ಟೋಲ್ಡ್ ಮೀ, ನೀ ನನಗೆ ಹೇಳಿದ್ದಿದ್ರೆ. ಆ್ಯಂಡ್ ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ, ತುಂಬ ಇಂಗ್ಲೀಷ್ ಗೊತ್ತಿರೋರು ಕೂಡ, ಚೆನ್ನಾಗಿ ಇಂಗ್ಲೀಷ್ ಬರೋರು ಕೂಡ ಈ ಸ್ಟ್ರಕ್ಚರಲ್ಲಿ ಮಾಡೋ ಮಿಸ್ಟೇಕ್ ಏನಂದರೆ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ನೀವು ಆ ಥರ ಮಿಸ್ಟೇಕ್ ಮಾಡಬೇಡಿ. ಅಬ್ಸರ್ವ್ ಮಾಡಿ, ಇಲ್ಲಿ ಎರಡೂ ಕಡೆನೂ ವುಡ್ ಹ್ಯಾವ್ ಯೂಸ್ ಮಾಡ್ತಾರೆ. ಇಫ್ ಯು ವುಡ್ ಹ್ಯಾವ್ ಟೋಲ್ಡ್ ಮೀ, ಐ ವುಡ್ ಹ್ಯಾವ್ ಬ್ರಾಟ್ ಇಟ್. ಇಫ್ ಯು ವುಡ್ ಹ್ಯಾವ್ ಟೋಲ್ಡ್ ಮೀ, ಐ ವುಡ್ ಹ್ಯಾವ್ ಬ್ರಾಟ್ ಇಟ್ ಅಂತಾರೆ. ಇದು ಆಬ್ಸಲ್ಯೂಟ್ಲಿ ರಾಂಗ್. ರೈಟ್? ಯಾವತ್ತೂ ಈ ಮಿಸ್ಟೇಕ್ ಮಾಡಬೇಡಿ, ಬರೆದಿಟ್ಕೊಂಬಿಡಿ, ಇದು ರಾಂಗ್. ಎರಡೂ ಕಡೆನೂ ವುಡ್ ಹ್ಯಾವ್ ಬರಲ್ಲ. ಇಫ್ ಜೊತೆ ಯಾವಾಗಲೂ ಹ್ಯಾಡ್ ಸ್ಟ್ರಕ್ಚರ್ ಬರುತ್ತೆ ಅಂದರೆ ಪಾಸ್ಟ್ ಪರ್ಫೆಕ್ಟೇ ಬರುತ್ತೆ. ಇಷ್ಟು ತಲೆ ಒಳಗೆ ಹಾಕ್ಕೊಳ್ಳಿ. ನಾನಲ್ಲಿ ಇದ್ದಿದ್ರೆ ಅವ್ರನ್ನ ಜಗಳ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ನೋಡಿ, ನಾನಲ್ಲಿ ಇದ್ದಿದ್ರೆ ಅಂದ್ರೆ ಏನು, ಫಿಸಿಕಲ್ ಆಕ್ಷನ್ ಅಲ್ಲ, ಇದ್ದಿದ್ರೆ ಅಂತ ಹೇಳಬೇಕಲ್ವಾ. ಸೊ ಬೀನ ಪಾಸ್ಟ್ ಪಾರ್ಟಿಸಿಪಲ್ ಏನು, ಬೀನ್. ಇಫ್ ಐ ಹ್ಯಾಡ್ ಬೀನ್ ದೇರ್, ಇಫ್ ಐ ವಾಸ್ ಅನ್ಬಾರ್ದು, ಇರೋದನ್ನು ಕೂಡ ಪಾಸ್ಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕು. ಅಂದ್ರೇನು, ಇಫ್ ಐ ಹ್ಯಾಡ್ ಬೀನ್ ದೇರ್. ಇಫ್ ಐ ವಾಸ್ ಅಲ್ಲ, ಇಫ್ ಐ ಹ್ಯಾಡ್ ಬೀನ್ ದೇರ್, ಐ ವುಡಂಟ್ ಹ್ಯಾವ್ ಲೆಟ್ ದೆಮ್ ಫೈಟ್. ಅವ್ರನ್ನ ಬಿಡ್ತಿರ್ಲಿಲ್ಲ. ಫೈಟ್, ಟು ಫೈಟ್ ಅಲ್ಲ, ಹೇಳಿದ್ನಲ್ಲ, ಲೆಟ್ ಜೊತೆ ಟು ಬರಲ್ಲ. ಇಫ್ ಐ ಹ್ಯಾಡ್ ಬೀನ್ ದೇರ್, ಐ ವುಡಂಟ್ ಹ್ಯಾವ್ ಲೆಟ್ ದೆಮ್ ಫೈಟ್. ಸೊ ಈ ಥರ ನಿಮ್ಮ ಓನ್ ಎಕ್ಸಾಂಪಲ್ಸ್ನ ಮಾಡ್ಕೊಳ್ಳಿ. ನಾನು ಅಲ್ಲಿದ್ದಿದ್ರೆ ಅದನ್ನ ಆಗೋದಕ್ಕೆ ಬಿಡ್ತಿರ್ಲಿಲ್ಲ, ಇದನ್ನ ಆಗೋದಕ್ಕೆ ಬಿಡ್ತಿರ್ಲಿಲ್ಲ. ಈ ಥರ ನೀವು ಎಕ್ಸಾಂಪಲ್ಸ್ ಮಾಡಿದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ನನಗೆ 2 ಮಾರ್ಕ್ಸ್ ಬಂದಿದ್ರೆ ಪಾಸ್ ಆಗಿಬಿಡ್ತಿದ್ದೆ. ಇಫ್ ಐ ಹ್ಯಾಡ್ ಗಾಟ್ 2 more ಮಾರ್ಕ್ಸ್, ಐ ವುಡ್ ಹ್ಯಾವ್ ಪಾಸ್ಡ್. ನಾನೇನಾದರೂ ಇಂಜಿನಿಯರ್ ಆಗಿದ್ದಿದ್ರೆ ಸಂತೋಷವಾಗಿ ಇರ್ತಿರ್ಲಿಲ್ಲ. ಅಂದರೆ ಈಗ ನಾನು ಇಂಜಿನಿಯರ್ ಆಗಿಲ್ಲ, ಸೊ ಸಂತೋಷವಾಗೇ ಇದ್ದೀನಿ, ಹ್ಯಾಪಿಯಾಗಿದ್ದೀನಿ. ಇಫ್ ಐ ಹ್ಯಾಡ್ ಬೀನ್ ಅನ್ ಇಂಜಿನಿಯರ್, ಸೊ ನೋಡಿ, ನಾವೇನಾದರೂ ಒಂದು ಆಗಿದ್ದಿದ್ರೆ ಅಂತ ಹೇಳೋವಾಗ ಬೀನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಬೀನ್ ಮುಂದೆ ನೌನ್ ಹಾಕಬೇಕು, ಆರ್ ಅಡ್ಜೆಕ್ಟಿವ್ ಇದ್ರೆ ಅಡ್ಜೆಕ್ಟಿವ್ ಹಾಕಬೇಕು. ಐ ವುಡ್ ನಾಟ್ ಹ್ಯಾವ್ ಬೀನ್ ಹ್ಯಾಪಿ ಆರ್ ಐ ವುಡಂಟ್ ಹ್ಯಾವ್ ಬೀನ್ ಹ್ಯಾಪಿ. ನಾನೇನಾದರೂ ಇಂಜಿನಿಯರ್ ಆಗಿರಲಿಲ್ಲ ಅಂದಿದ್ರೆ ಸಂತೋಷವಾಗಿರ್ತಿದ್ದೆ. ಅಂದರೆ ಏನು, ನಾನೀಗ ಇಂಜಿನಿಯರ್ ಆಗಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ನನಗೆ ಇದರಲ್ಲಿ ಹ್ಯಾಪಿನೆಸ್ ಇಲ್ಲ, ಅವಾಗ ನಾನು ಈ ಥರ ಹೇಳ್ತೀನಿ. If I hadn't been an engineer,
ಇಫ್ ಐ ಹ್ಯಾಡೆಂಟ್ ಬೀನ್, ನೆಗೆಟಿವ್ ಮಾಡ್ತಾ ಇದ್ದೀವಿ, ಮೇಲೆ ಸೆಂಟೆನ್ಸ್ಗೆ ಕಂಪೇರ್ ಮಾಡಿ. ಇಫ್ ಐ ಹ್ಯಾಡೆಂಟ್ ಬೀನ್ ಆನ್ ಎಂಜಿನಿಯರ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ನಾನು ಸಂತೋಷವಾಗಿರ್ತಿದ್ದೆ. ನಾನೇನಾದರೂ ಎಂಜಿನಿಯರ್ ಆಗಿದ್ದಿದ್ರೆ ಸಂತೋಷವಾಗಿರ್ತಿದ್ನಾ ಅಂತ ಕೇಳ್ತಾ ಇದ್ದೀನಿ ನಿಮಗೆ. ವುಡ್ ಐ ಹ್ಯಾವ್ ಬೀನ್ ಹ್ಯಾಪಿ? ವುಡ್ ಐ ಹ್ಯಾವ್ ಬೀನ್ ಹ್ಯಾಪಿ? ನಾನು ಸಂತೋಷವಾಗಿರ್ತಿದ್ನಾ? ಕಂಪ್ಲೀಟ್ ಮಾಡಿ. ಇಫ್ ಐ ಹ್ಯಾಡ್ ಬೀನ್ ಆನ್ ಇಂಜಿನಿಯರ್, ವುಡ್ ಐ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಐ ಹ್ಯಾಡ್ ಬೀನ್ ಆನ್ ಇಂಜಿನಿಯರ್? ಇಫ್ ಪಾರ್ಟ್ನ ನೀವು ಬಿಗಿನಿಂಗ್ನಲ್ಲಾದ್ರೂ ಹಾಕಿ, ಎಂಡ್ನಲ್ಲಾದ್ರೂ ಹಾಕಿ, ನಿಮ್ಮ ಇಷ್ಟ ಅದು. ನೀವು ಫಸ್ಟ್ ಯಾವುದ್ರ ಮೇಲೆ ಫೋಕಸ್ ತೋರಿಸ್ತೀರಾ ಅಷ್ಟೇ. ಇದನ್ನು ಟ್ರೈ ಮಾಡಿ. ನಾನೇನಾದರೂ ಇಂಜಿನಿಯರ್ ಆಗಿದ್ರೆ ಹೇಗೆ ಸಂತೋಷವಾಗಿರ್ತಿದ್ದೆ ಹೇಳು? ಹೌ ವುಡ್ ಐ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಐ ಹ್ಯಾಡ್ ಬೀನ್ ಆನ್ ಇಂಜಿನಿಯರ್? ನೋಡಿ, ಒಂದೇ ಸೆಂಟೆನ್ಸ್ ನಾನು ಎಷ್ಟು ಡಿಫ್ರೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಎಂಜಿನಿಯರ್ ತೆಗೆದು ಬೇರೆ ಒಂದು ಪ್ರೊಫೆಷನ್ ಹಾಕಿ ಪಾಸಿಟಿವ್, ನೆಗೆಟಿವ್ ಕ್ವಶನ್, WH ಕ್ವಶನ್, ರೈಟ್? ಈ ಥರ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ನೀವು ಒಂದೇ ಸೆಂಟೆನ್ಸ್ ನೋಡೋದ್ರಿಂದ ನಿಮಗೆ ನೆಕ್ಸ್ಟ್ ಟೈಮ್ ಇದೇ ಥರ ನೀವೇ ಓನ್ ಆಗಿ ಮಾತಾಡೋದಕ್ಕೆ ಬರಲ್ಲ. ಈ ಥರ ಒಂದು 5-6 ಸೆಟ್ ನೀವೇ ಮಾಡಬೇಕು. ಕೊಹ್ಲಿ ಕೊನೆಯವರೆಗೂ ಆಡಿದಿದ್ರೆ ಇಂಡಿಯಾ ಮ್ಯಾಚ್ ವಿನ್ ಆಗ್ತಿತ್ತು. ಇಂಡಿಯಾ ವುಡ್ ಹ್ಯಾವ್ ವೋನ್ ದ ಮ್ಯಾಚ್. India would have won the match if Kohli had played till the end. Or ಇದನ್ನು ಈ ಥರ ಹೇಳ್ಬೋದು, if Kohli had played till the end, India would have won the match. ಕೊಹ್ಲಿ ಕೊನೆವರೆಗೂ ಆಡಿದ್ರೆ ಇಂಡಿಯಾ ಮ್ಯಾಚ್ ವಿನ್ ಆಗಬಹುದಾಗಿತ್ತು. ನೋಡಿ, ಆಗಬಹುದಾಗಿತ್ತು ಅಂದರೆ ಇಂಡಿಯಾಗೆ ಚಾನ್ಸ್ ಇರ್ತಿತ್ತು ಕೊಹ್ಲಿ ಕೊನೆವರೆಗೂ ಆಡಿದ್ರೆ ಅಂತ ಹೇಳಬೇಕು. ಈಗ ಕುಡ್ ಹ್ಯಾವ್ ಯೂಸ್ ಮಾಡಿ. ಇಂಡಿಯಾ ಕುಡ್ ಹ್ಯಾವ್ ವೋನ್ ದ ಮ್ಯಾಚ್ ಇಫ್ ಕೊಹ್ಲಿ ಹ್ಯಾಡ್ ಪ್ಲೇಡ್ ಟಿಲ್ ದ ಎಂಡ್. ಇದರಲ್ಲಿ ಯಾವ್ದು ಹೇಳಬೇಕು ನಿಮ್ಮ ಇಷ್ಟ. ಕನ್ನಡ ನೋಡ್ಕೊಳ್ಳಿ. ಇಂಡಿಯಾ ವಿನ್ ಆಗ್ತಿತ್ತು, ಇಂಡಿಯಾ ವಿನ್ ಆಗಬಹುದಾಗಿತ್ತು, ಯಾವಾಗ ಹೇಳ್ತೀರಾ? ನೀನು ಹೆಚ್ಚು ಹುಷಾರಾಗಿದ್ದಿದ್ರೆ ನಿನಗೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ನೋಡಿ, ಹುಷಾರಾಗಿದ್ದಿದ್ರೆ ಬೀನ್ ಬರ್ಬೇಕೀಗ. ಇಫ್ ಯು ಹ್ಯಾಡ್ ಬೀನ್ ಮೋರ್ ಕೇರ್ಫುಲ್, ಇಫ್ ಯು ಹ್ಯಾಡ್ ಬೀನ್ ಮೋರ್ ಕೇರ್ಫುಲ್ ಯು ವುಡಂಟ್ ಹ್ಯಾವ್ ಹ್ಯಾಡ್ ಅನ್ ಆಕ್ಸಿಡೆಂಟ್. ಇಲ್ಲಿ ನೋಡಿ, ಈಗ ಫೋಕಸ್ ಮಾಡಿ. ವುಡಂಟ್ ಹ್ಯಾವ್ ಸ್ಟ್ರಕ್ಚರ್ ಬರಲೇಬೇಕಲ್ವಾ? ಅದರ ಮುಂದೆ ಹ್ಯಾಡ್ ಬಂದಿದೆ. ಇಲ್ಲಿ ಹ್ಯಾಡ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂದರೆ ಆಕ್ಸಿಡೆಂಟ್ ಆಗೋದು. ಸೊ ಗೊತ್ತಲ್ವಾ, ಆಕ್ಸಿಡೆಂಟ್ ಜೊತೆ ನಾವು ಹ್ಯಾವ್ನೇ ಯೂಸ್ ಮಾಡ್ತೀವಿ. ಹ್ಯಾವ್ ಅನ್ ಆಕ್ಸಿಡೆಂಟ್, ಹಿ ಹ್ಯಾಡ್ ಅನ್ ಆಕ್ಸಿಡೆಂಟ್ ಥರನೇ ಹೇಳ್ತೀವಿ ಅಲ್ವಾ? ಅದನ್ನು ವುಡಂಟ್ ಹ್ಯಾವ್ ಜೊತೆ ಜಾಯಿಂಟ್ ಮಾಡ್ತೀವಿ ಅಷ್ಟೇ. ನಾನೇನಾದರೂ ಆ ಪ್ರಮೋಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ, ಇನ್ ಕೇಸ್ ಈಗ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇರ್ತಿದ್ದೆ, ಅಂದರೆ ನಾನು ಪ್ರಮೋಷನ್ ತಗೊಳ್ಳಿಲ್ಲ, ಕೆಲಸ ಮಾಡ್ತಾ ಇಲ್ಲ. If I had accepted that promotion, I would have been working in America. ಇಲ್ಲಿ ನೋಡಿ, I would have been ಮುಂದೆ ING ವರ್ಬ್ ಕೂಡ ಹಾಕ್ಬೋದು. ಬೀನ್ ಬರಬೇಕು. ನೀವು ING ವರ್ಬ್ ಹಾಕೋ ಹಾಗಿದ್ರೆ, ನಾನೇನಾದ್ರು ಪ್ರಮೋಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇದ್ದಿದ್ರೆ ಇಂಡಿಯಾದಲ್ಲೇ ಕೆಲಸ ಮಾಡ್ತಾ ಇರ್ತಿದ್ದೆ. ಅಂದರೆ ಅರ್ಥ, ನನಗೆ ಪ್ರಮೋಷನ್ ಸಿಕ್ಕಿದೆ, ನಾನೀಗ ಅಮೆರಿಕಾದಲ್ಲಿ ಇದ್ದೀನಿ. ಮಾಡ್ಕೊಳ್ದೇ ಇದ್ದಿದ್ರೆ ನಾನು ಇಂಡಿಯಾದಲ್ಲೇ ಇರ್ತಿದ್ದೆ ಅಂತ ಹೇಳ್ತಾ ಇದ್ದೀವಿ. ಟ್ರೈ ಮಾಡಿ. If I hadn't accepted that promotion, I would have been working in India. Right? ನಾನು ಫೋನ್ ತಗೊಂಡು ಹೋಗಿದ್ದಿದ್ರೆ ಒಂದು ಫೋಟೋ ತೆಗಿತಾ ಇದ್ದೆ. ನನ್ನ ಹತ್ರ ಫೋನೇ ಇರಲಿಲ್ಲ, ಫೋಟೋ ತಗೊಳ್ಳೋದಕ್ಕಾಗಲಿಲ್ಲ. I would have taken a photo. ಟೇಕ್ ಅ ಫೋಟೋ ಅಂತೀವಿ ಯಾವಾಗಲೂ. I would have taken a photo if I had brought my phone with me. ಆ್ಯಂಬ್ಯುಲೆನ್ಸ್ ಬೇಗ ಬಂದಿರಲಿಲ್ಲ ಅಂದರೆ ಅವ್ನು ಸತ್ತೋಗಿರ್ತಿದ್ದ. ಅಂದರೆ ಆ್ಯಂಬ್ಯುಲೆನ್ಸ್ ಬೇಗ ಬಂತು, ಅವ್ನು ಕರ್ಕೊಂಡೋದ್ರು. He would have died if the ambulance hadn't arrived quickly or in time. ಅವರು ವೆಜಿಟೇರಿಯನ್ಸ್ ಅಂತ ಗೊತ್ತಿದ್ದಿದ್ರೆ ಸಲಾಡ್ ಮಾಡಿರ್ತಿದ್ದೆ. If I had known they were vegetarians, ಇಲ್ಲಿ ನೋಡಿ, ಇಫ್ ಐ ಹ್ಯಾಡ್ ನೋನ್, ನನಗೆ ಗೊತ್ತಿದ್ದಿದ್ರೆ. ದೇ ಆರ್ ವೆಜಿಟೇರಿಯನ್ಸ್ ಅಲ್ಲ, ದೇ ವರ್ ವೆಜಿಟೇರಿಯನ್ಸ್. ಯಾಕೆಂದರೆ ಪಾಸ್ಟ್ ಬಗ್ಗೆನೇ ಅಲ್ವಾ ಮಾತಾಡ್ತಿರೋದು. ಸೊ ಅವ್ರು ಅದಾಗಿದ್ದಿದ್ರೆ ಅನ್ನೋದು ಕೂಡ ಪಾಸ್ಟ್ನಲ್ಲೇ ಹಾಕಬೇಕು. ಇಫ್ ಐ ಹ್ಯಾಡ್ ನೋನ್ ಮುಂದೆ ಸಿಂಪಲ್ ಪಾಸ್ಟ್ ಹಾಕಿ. ದೇ ವರ್ ವೆಜಿಟೇರಿಯನ್ಸ್ ಐ ವುಡ್ ಹ್ಯಾವ್ ಮೇಡ್ ಅ ಸಲಾಡ್. ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲಿತಿದ್ದೀರಾ ಅಂತ ಅನಿಸಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ. ಆಗಲೇ ಯೂಟ್ಯೂಬ್ ತುಂಬ ಜನಕ್ಕೆ ಈ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ತುಂಬ ಜನ ಇದನ್ನು ನೋಡಿ ಕಲಿತಾರೆ. ನನ್ನ ಹತ್ರ 15,000 ರೂಪಾಯಿ ಇದ್ದಿದ್ರೆ ಒಂದು ಹೊಸ ಫೋನ್ನೇ ತೊಗೊಳ್ತಿದ್ದೆ. ಅಂದರೆ ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ.
ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡಿ, ಇಫ್ ಐ ಹ್ಯಾಡ್ 15,000 rupees, ನೋಡಿ 2 ಹ್ಯಾಡ್ ಬಂದಿದೆ. ಫಸ್ಟ್ ಹ್ಯಾಡ್ ಏನು, ಪಾಸ್ಟ್ ಪರ್ಫೆಕ್ಟ್ನ ಹ್ಯಾಡ್ ಬರಲೇಬೇಕು, ಇಫ್ ಐ ಹ್ಯಾಡ್ ಹೇಳಲೇಬೇಕಲ್ವಾ. ಸೆಕೆಂಡ್ ಹ್ಯಾಡ್ ಏನು, ನನ್ನ ಹತ್ರ ಇದ್ದಿದ್ರೆ, ಹ್ಯಾವ್ ನಾ ಪಾಸ್ಟ್ ಪಾರ್ಟಿಸಿಪಲ್ ಹ್ಯಾಡ್. ಐ ಹ್ಯಾವ್ 15,000 rupees, ಐ ಹ್ಯಾಡ್ 15,000 rupees ಅನ್ನೋದನ್ನು ನಾನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಿದ್ದೀನಿ, ಇಫ್ ಐ ಹ್ಯಾಡ್ 15,000 rupees ಅಂತ. ರೈಟ್, ಮೊದಲ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ದು, ಎರಡನೇ ಹ್ಯಾಡ್ ಮೇನ್ ವರ್ಬ್ ನನ್ನ ಹತ್ರ ಇದ್ದಿದ್ರೆ. ಸೊ ಇದನ್ನು ಈ ಥರ ಓದಬಾರ್ದು, ಇಫ್ ಐ ಹ್ಯಾಡ್ 15,000 rupees ಆ ಥರ ಓದಬಾರ್ದು. ಮಧ್ಯದಲ್ಲಿ ಒಂದು ಹ್ಯಾಡ್ ಆದಮೇಲೆ ಪಾಸ್ ಮಾಡಬೇಕು. ಇಫ್ ಐ ಹ್ಯಾಡ್ 15,000 rupees ಈ ಥರ. ಐ ವುಡ್ ಹ್ಯಾವ್ ಬಾಟ್ ಅ ನ್ಯೂ ಫೋನ್. ಇಫ್ ಐ ಹ್ಯಾಡ್ 15,000 rupees ಐ ವುಡ್ ಹ್ಯಾವ್ ಬಾಟ್ ಅ ನ್ಯೂ ಫೋನ್. ರೈಟ್, ಗೊತ್ತಾಯ್ತಲ್ಲ. ನನ್ನ ಹತ್ರ ಒಂದಿದ್ದಿದ್ರೆ ಅಂತ ಹೇಳೋವಾಗೆಲ್ಲ ಈ ಥರನೇ ಹೇಳಬೇಕು. 2 ಹ್ಯಾಡ್ ಬರುತ್ತೆ, ಯಾಕೆಂತ ಗೊತ್ತಾಯ್ತಲ್ಲ. ಸೊ ತುಂಬ ಎಕ್ಸಾಂಪಲ್ಸ್ ನೀವು ಮಾಡ್ಕೊಳ್ಳಿ ಬುಕ್ನಲ್ಲಿ. ನನ್ನ ಹತ್ರ ದುಡ್ಡು ಇದ್ದಿದ್ರೂ ಕೂಡ ನಾ ಹೊಸ ಫೋನ ತಗೊಳ್ತಿರ್ಲಿಲ್ಲ, ಸುಮ್ಮನೆ ಖರ್ಚು ಮಾಡಕ್ಕೆ ನನಗೆ ಇಷ್ಟ ಇರ್ತಿರ್ಲಿಲ್ಲ. ಐ ವುಡಂಟ್ ಹ್ಯಾವ್ ಬಾಟ್ ಅ ನ್ಯೂ ಫೋನ್. ಐ ವುಡಂಟ್ ಹ್ಯಾವ್ ಬಾಟ್ ಅ ನ್ಯೂ ಫೋನ್, ನಾವು ಹೊಸ ಫೋನ್ ತಗೊಳ್ತಿರ್ಲಿಲ್ಲ. ಈವನ್ ಇಫ್ ಐ ಹ್ಯಾಡ್ ಮನಿ. I wouldn't have bought a new phone even if I had money. ರೈಟ್, ಆ ಥರ ಓದಬೇಕು. ನಿನ್ನ ಹತ್ರ ಏನಾದರೂ ಅಷ್ಟು ದುಡ್ಡು ಇದ್ದಿದ್ರೆ ನೀನೇನು ತಗೊಳ್ತಿದ್ದೆ? WH ಕ್ವಶನ್ ಟ್ರೈ ಮಾಡಿ. ವಾಟ್ ವುಡ್ ಯು ಹ್ಯಾವ್ ಬಾಟ್? ನೋಡಿ, ವಾಟ್ ವುಡ್ ಹ್ಯಾವ್ ಯು ಅಲ್ಲ, ವುಡ್ ಆದ್ಮೇಲೆ ಯು ಹಾಕಬೇಕು. ನೋಡಿ, ಪೊಸಿಷನ್ ಕರೆಕ್ಟಾಗಿ ತಿಳ್ಕೊಳ್ಳಿ. ವಾಟ್ ವುಡ್ ಯು ಹ್ಯಾವ್ ಬಾಟ್ if you had that much money? What would you have bought if you had that much money? ಅವ್ರು ಅಷ್ಟು ರೂಡಾಗಿ ವರ್ತಿಸ್ಲಿಲ್ಲ ಅಂದಿದ್ರೆ ಅವಳು ಹೊರಟೋಗ್ತಾ ಇರಲಿಲ್ಲ. ಅಂದ್ರೆ ಅವ್ರು ತುಂಬಾ ರೂಡಾಗಿ ಬಿಹೇವ್ ಮಾಡಿದ್ರು. ಸೊ ನೋಡಿ, ರೂಡಾಗಿ ಬಿಹೇವ್ ಮಾಡೋದಂದ್ರೂ ಕೂಡ ಬೀನ್ ರೂಡ್ ಅಂತಾನೆ ಹೇಳಬೇಕು. ಶಿ ವುಡಂಟ್ ಹ್ಯಾವ್ ಲೆಫ್ಟ್, ಅವಳು ಹೊರಟೋಗ್ತಿರ್ಲಿಲ್ಲ. ಇಫ್ ದೇ ಹ್ಯಾಡಂಟ್ ಬೀನ್ ಸೋ ರೂಡ್ ಟು ಹರ್. ಇಫ್ ದೇ ಹ್ಯಾಡಂಟ್ ಬೀನ್ ಸೋ ರೂಡ್ ಟು ಹರ್, ನೀನಿಲ್ಲದೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ದಿಸ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿದೌಟ್ ಯು. ಪಾಸಿಬಲ್ ಅನ್ನೋದು ಕೂಡ ಅಡ್ಜೆಕ್ಟಿವ್ ಅಲ್ವಾ, ಅದರಿಂದ ಬೀನ್ ಜೊತೆನೆ ಬರಬೇಕು. ದಿಸ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿದೌಟ್ ಯು, ವಿದೌಟ್ ಯುವರ್ ಹೆಲ್ಪ್, ವಿದೌಟ್ ಯುವರ್ ಸಪೋರ್ಟ್ ಅನ್ಬೋದು ನೀವು. ಇದು ನೋಡಿ, ಅವ್ರ ಮಗಳು ಬದುಕಿದ್ದಿದ್ರೆ ಈ ವಾರಕ್ಕೆ 20 ವರ್ಷದವಳಾಗಿರ್ತಿದ್ಲು. ಅಂದರೆ ಅವ್ರ ಮಗಳಿಗಿಲ್ಲ, ಇದ್ದಿದ್ರೆ 20th ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು ಅವರು ಅಂತ ಹೇಳ್ತಾ ಇದ್ದೀವಿ. His daughter would have been 20 this week. His ಅಂದ್ರೆ ಅವನು ಬರಬೇಕು ಅನ್ಬೇಡಿ ಮತ್ತೆ. His daughter would have been 20 ಅಂದ್ರೆ 20 ವರ್ಷದವಳು ಆಗಿರ್ತಿದ್ಲು. She would have been 20 this week if she had lived. ಅವನು ಯಾವುದೇ ಬುಕ್ಸ್ ಓದಿದ್ರು ಅವನಿಗೆ ಉತ್ತರ ಗೊತ್ತಾಗ್ತಿತ್ತು, ಅಂದ್ರೆ ಅವನು ಯಾವುದು ಓದೇ ಇಲ್ಲ. If he had read any of those books, ನೋಡಿ ರೀಡ್ ಅಲ್ಲ, ರೆಡ್ನ ಪಾಸ್ಟ್ ಪಾರ್ಟಿಸಿಪಲ್ನ ಪ್ರೊನೌನ್ಸಿಯೇಷನ್ ಯಾವ ಥರ ಇರುತ್ತೆ? ರೆಡ್. If he had read any of those books, he would have known the answer. ಕರೆಂಟ್ ಹೋಗಿರಲಿಲ್ಲ ಅಂದಿದ್ರೆ ನಾನು ಅದನ್ನು ಮುಗಿಸಿ ಕಳಿಸ್ಬಿಡ್ತಿದ್ದೆ. ಕನ್ನಡದಲ್ಲೇನೋ ಕರೆಂಟ್ ಹೋಗಿರಲಿಲ್ಲ ಅಂತೀವಿ, ಇಂಗ್ಲೀಷ್ನಲ್ಲಿ ದೇರ್ ಈಸ್ ಅ ಪವರ್ ಕಟ್, ದೇರ್ ವಾಸ್ ಅ ಪವರ್ ಕಟ್ ಅಂತ ಹೇಳ್ತೀವಲ್ವಾ. ಇಫ್ ದೇರ್ ಹ್ಯಾಡಂಟ್ ಬೀನ್ ಅ ಪವರ್ ಕಟ್ ಅಂದರೆ ಪವರ್ ಕಟ್ ಇತ್ತು, ಇರಲಿಲ್ಲ, ಇದ್ದಿದ್ರೆ ಈ ಥರ. ಇಫ್ ದೇರ್ ಹ್ಯಾಡಂಟ್ ಬೀನ್ ಅ ಪವರ್ ಕಟ್ ಇರಲಿಲ್ಲ ಅಂದಿದ್ರೆ, ಇಫ್ ದೇರ್ ಹ್ಯಾಡಂಟ್ ಬೀನ್ ಅ ಪವರ್ ಕಟ್ I would have finished and sent it. ನಾನು ನೋಡಿದಿದ್ರೆ ಎತ್ಕೊಳ್ತಿದ್ದೆ, ಅಂದರೆ ಏನೋ ಕೆಳಗೆ ಬಿದ್ದಿತ್ತು, ನಾನು ನೋಡಿಲ್ಲ, ಹಾಗೆ ಹೋಗ್ಬಿಟ್ಟೆ. I would have picked it up if I had noticed it. ಅವನದನ್ನು ಹಾಗೆ ಮುಂದುವರೆಸಿದ್ದಿದ್ರೆ ಸಾಧಿಸ್ತಿದ್ದ, ಅವನ ಮಧ್ಯದಲ್ಲೇ ಬಿಟ್ಬಿಟ್ಟ. If he had kept it up, ಸೊ ನಿಮ್ಗೆ ಗೊತ್ತಲ್ಲ, ಕೀಪ್ ಇಟ್ ಅಪ್ ಅಂತಾರೆ. ಕೀಪ್ ಇಟ್ ಅಪ್ ಅಂದರೆ ನೀವು ಮಾಡ್ತಾ ಇರೋದನ್ನು ಹೀಗೆ ಮುಂದುವರಿಸಿ ಅಂತ ಹೇಳೋದು. ಅದನ್ನು ನಾನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಿದ್ದೀನಿ. ಇಫ್ ಹಿ ಹ್ಯಾಡ್ ಕೆಪ್ಟ್ ಇಟ್ ಅಪ್ ಅಂದರೆ ಅವ್ನು ಮಾಡ್ತಾ ಇದ್ದಿದ್ದನ್ನು ಹಾಗೆ ಮಾಡ್ತಾ ಕಂಟಿನ್ಯೂ ಮಾಡಿದಿದ್ರೆ, ಹಿ ವುಡ್ ಹ್ಯಾವ್ ಸಕ್ಸೀಡೆಡ್. ಸಕ್ಸೀಡ್ ಅನ್ನೋದು ವರ್ಬ್. ರಿವ್ಯೂಸ್ನ ಓದಿದಿದ್ರೆ ನಾನು ಅದನ್ನು ಕೊಂಡ್ಕೊಳ್ತಾನೆ ಇರಲಿಲ್ಲ, ಅಂದರೆ ಆನ್ಲೈನ್ ಶಾಪಿಂಗ್ನಲ್ಲಿ. ಐ ವುಡಂಟ್ ಹ್ಯಾವ್ ಬಾಟ್ ಇಟ್ ಇಫ್ ಐ ಹ್ಯಾಡ್ ರೆಡ್ ದ ರಿವ್ಯೂಸ್.
ಅವನು ಅಷ್ಟೊಂದು ಕುಡ್ದಿರಲಿಲ್ಲ ಅಂದರೆ ಕಾರ್ ಗೊತ್ತಿರಲಿಲ್ಲ. He wouldn't have crashed the car if he hadn't drunk so much. ರೈಟ್, ಗೊತ್ತಾಯ್ತಲ್ಲ? ಸೊ ಈಗ ನಾನು ನಿಮ್ಮ ನಾಲೆಜ್ ಚೆಕ್ ಮಾಡ್ತಾ ಇದ್ದೀನಿ. ಈ ಸೆಂಟೆನ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ. ನೀನೇನಾದರೂ ಬಂದಿರಲಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ ಏನಾಗೋಗ್ತಿತ್ತು. ಸೊ ಇದನ್ನು ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ ಆ್ಯಂಡ್ ಇದರ ಆನ್ಸರ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಸೆಂಟೆನ್ಸ್ ಮಾಡೋದಕ್ಕೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ, ತುಂಬ ಜನ ಕಲಿಯೋದಕ್ಕೆ ಕಷ್ಟಪಡ್ತಿರ್ತಾರೆ, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಹೇಳಿ ವಿಡಿಯೋಸ್ ನೋಡೋದಕ್ಕೆ, ಸಬ್ಸ್ಕ್ರೈಬ್ ಆಗೋದಕ್ಕೆ. ರೈಟ್, ಥ್ಯಾಂಕ್ ಯು.